1398ರಲ್ಲಿ ವಿಕ್ರಮಿ ಸಂವತ್ಸರ 1455 ಜ್ಯೇಷ್ಠ ಮಾಸದ ಪೂರ್ಣಿಮೆಯಂದು ಬ್ರಹ್ಮ ಮುಹೂರ್ತದಲ್ಲಿ ಕಾಶಿನಗರದ ಲಹರ್ತಾರ ಕೆರೆಯಲ್ಲಿ ಸರ್ವ ಸೃಷ್ಟಿಯ ರಚನೆಕಾರ ಆ ಕಬೀರ ಪರಮಾತ್ಮರು ಪೃಥ್ವಿಯಿಂದ 16 ಶಂಕ ಕೋಶ ದೂರದಲ್ಲಿರುವ ತಮ್ಮ ನಿಜಧಾಮದಿಂದ ಶಿಶುರೂಪವನ್ನು ಧಾರಣೆ ಮಾಡಿ ತಮ್ಮ ತೇಜಸ್ವಿ ಶರೀರವನ್ನು ಹಗುರ ಮಾಡುತ್ತಾ ಕಮಲದ ಹೂವಿನ ಮೇಲೆ ಪ್ರಕಟರಾದರು. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಋಷಿ ಅಷ್ಟಾನಂದರು. ಈ ಪೂರ್ತಿ ಘಟನೆಯನ್ನು ನೋಡಿ ಋಷಿಗಳು ಆಶ್ಚರ್ಯಗೊಳಗಾಗುತ್ತಾರೆ ಮತ್ತು ಯೋಚಿಸಲಾರಂಭಿಸುತ್ತಾರೆ. ಇಂದು ನಾನು ಇದೆಂಥ ದೃಶ್ಯ ನೋಡಿದೆ. ಇದು ನನ್ನ ಭಕ್ತಿಯ ಪ್ರತಿಫಲವೋ ಅಥವಾ ಭ್ರಮೆಯೋ? ಗುರುಗಳನ್ನೇ ಕೇಳೋಣ. ಋಷಿ ಅಷ್ಟಾನಂದರ ಗುರುಗಳು ಸ್ವಾಮಿ ರಾಮಾನಂದರಾಗಿದ್ದರು. ಅವರು ವಿಷ್ಣು ದೇವರ ಉಪಾಸಕರಾಗಿದ್ದರು ಮತ್ತು ವೈಷ್ಣವ ಧರ್ಮದ ಪ್ರಚಾರಕರಾಗಿದ್ದರು. ಅದಕ್ಕಾಗಿ ಅವರು 1400 ಋಷಿ ಶಿಷ್ಯರನ್ನ ಪ್ರಚಾರಕರ ರೂಪದಲ್ಲಿ ಮಾಡಿಟ್ಟಿದ್ರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಏನು ವಿಷಯ ಅಷ್ಟಾನಂದ್? ಏನೋ ಚಿಂತೆಯಲ್ಲಿದ್ದ ಹಾಗೆ ಇದೆ. ಹೇ ಗುರುದೇವ, ನಿಮ್ಮ ಅಪ್ಪಣೆ ಇದ್ದರೆ ನನ್ನ ಒಂದು ಸಂದೇಹದ ನಿವಾರಣೆಯನ್ನು ಬಯಸುತ್ತೇನೆ. ಹೇಳು, ಏನದು? ಹೇ ಗುರುದೇವ, ಇಂದು ಧ್ಯಾನ ಮಾಡುವ ಸಮಯದಲ್ಲಿ ನಾನು ಆಕಾಶದಿಂದ ಒಂದು ಪ್ರಕಾಶಪುಂಜ ಕೆಳಗೆ ಬರುವುದನ್ನು ಕಂಡೆ. ನನ್ನ ಕಣ್ಣುಗಳಿಗೆ ಅದನ್ನು ನೋಡಲಾಗಲಿಲ್ಲ ಮತ್ತು ನನ್ನ ಕಣ್ಣುಗಳು ಮುಚ್ಚಿಕೊಂಡವು. ತದನಂತರ ನನ್ನ ಕಣ್ಣ ಮುಂದೆಯೇ ಒಂದು ನವಜಾತ ಶಿಶುವಿನ ಪ್ರತಿಬಿಂಬವಾಯಿತು. ಮತ್ತೆ ಕಣ್ಣು ತೆರೆದಾಗ ಆ ಪ್ರಕಾಶ ಕೆರೆಯಲ್ಲಿ ಒಂದು ಕಡೆ ಕಣ್ಮರೆಯಾದಂತೆ ಕಂಡೆ. ಹೇ ಗುರುದೇವ, ದಯಮಾಡಿ ನನ್ನ ಸಂಶಯವನ್ನು ಪರಿಹರಿಸಿ. ಇದು ನನ್ನ ಭಕ್ತಿಯ ಪ್ರತಿಫಲವೋ ಅಥವಾ ದೃಷ್ಟಿದೋಷವೋ? ಹೇ ಋಷಿಗಳೇ, ಇದು ನಿಮ್ಮ ಭಕ್ತಿಯ ಪ್ರತಿಫಲವೂ ಅಲ್ಲ, ನಿಮ್ಮ ದೃಷ್ಟಿದೋಷವೂ ಅಲ್ಲ. ಇಂತಹ ಘಟನೆಗಳು ಆವಾಗ ಸಂಭವಿಸುತ್ತವೆ ಯಾವಾಗ ಮೇಲಿನ ಲೋಕದಿಂದ ದೈವ ಪುರುಷರು ಭೂಮಿಯ ಮೇಲೆ ಅವತರಿಸಲು ಬರುತ್ತಾರೆ ಮತ್ತು ಯಾವುದೋ ಸ್ತ್ರೀಯ ಗರ್ಭದಲ್ಲಿ ಪ್ರವೇಶಿಸಿ ನಂತರ ಬಾಲಕ ರೂಪವನ್ನು ತಾಳಿ ಲೀಲೆಗಳನ್ನು ಮಾಡುತ್ತಾ ತನ್ನ ಕಾರ್ಯವನ್ನು ಪೂರ್ಣಗೊಳಿಸುತ್ತಾರೆ. ಅಷ್ಟಾನಂದ್, ಯಾರೋ ದೈವ ಪುರುಷ ದೇವಲೋಕದಿಂದ ಬಂದಂತಿದೆ. ಈಗ ಅವನು ಕಾಶಿನಗರದಲ್ಲಿ ಯಾವುದಾದರೂ ಮನೆಯಲ್ಲಿ ಜನ್ಮ ತಾಳಿ ತನ್ನ ಪ್ರಾರಬ್ಧವನ್ನು ಪೂರ್ಣಗೊಳಿಸುವನು. ಸ್ವಾಮಿ ರಾಮಾನಂದರು ತಮ್ಮ ಜ್ಞಾನದ ಆಧಾರದಿಂದ ಶಿಷ್ಯ ಅಷ್ಟಾನಂದರ ಸಂದೇಹವನ್ನು ನಿವಾರಿಸಿದರು. ಸ್ವಾಮೀಜಿಗಳ ಪ್ರಕಾರ ಅವತಾರವು ತಾಯಿಯ ಗರ್ಭದಿಂದಲೇ ಜನ್ಮ ಪಡೆಯುತ್ತೆ. ಆದರೆ ಸ್ವಾಮೀಜಿಯವರಿಗೆ ಈ ಅರಿವಿರಲಿಲ್ಲ. ಇಲ್ಲಿ ಅವತಾರ ಗಣವಲ್ಲ, ಬದಲಾಗಿ ಸ್ವತಃ ಪೂರ್ಣ ಪರಮಾತ್ಮನು ಇಲ್ಲಿ ಅವತಾರವೆತ್ತಿದ್ದಾರೆ. ಅವರು ಯಾವುದೇ ತಾಯಿಯ ಗರ್ಭದಿಂದ ಜನ್ಮ ಪಡೆಯುವುದಿಲ್ಲ. ಹಾಗೆ ಇನ್ನೊಂದು ಕಡೆ ಕಾಶಿಯಲ್ಲಿ ನೀರು ನೀಮ ಹೆಸರಿನ ನೇಕಾರ ಮುಸಲ್ಮಾನ ದಂಪತಿ ಅಲ್ಲಿ ವಾಸಿಸುತ್ತಿದ್ದರು. ಹಾಗಂತೂ ಇದೇ ಜನ್ಮದಲ್ಲಿ ಅವರು ಬ್ರಾಹ್ಮಣರಾಗಿದ್ದರು. ನೀರುವಿನ ಹೆಸರು ಗೌರಿಶಂಕರ್ ಹಾಗೂ ನೀಮಲ ಹೆಸರು ಸರಸ್ವತಿಯಾಗಿತ್ತು. ಅವರಿಗೆ ಯಾವುದೇ ಸಂತಾನವಿರಲಿಲ್ಲ. ಅವರು ಶಿವನನ್ನ ಪೂಜಿಸುತ್ತಿದ್ದರು ಮತ್ತು ಶಿವಪುರಾಣದ ನಿಸ್ವಾರ್ಥ ಕಥೆಯನ್ನ ಹೇಳ್ತಾ ಇದ್ದರು. ಅವರ ನಿಸ್ವಾರ್ಥ ಸೇವೆ ಮತ್ತು ಹಿಂದೂ ಧರ್ಮವನ್ನು ಬೆಳೆಸುತ್ತಿರುವ ಪರೆಯನ್ನ ನೋಡಿ ಮುಸಲ್ಮಾನರು ಒತ್ತಾಯಪೂರ್ವಕವಾಗಿ ಅವರನ್ನು ಮತಾಂತರ ಮಾಡಿದರು. ಇದಾದ ಮೇಲೆ ಹಿಂದೂ ಧರ್ಮದ ಅನೇಕ ಪಂಡಿತರು ಅವರನ್ನ ಮುಸಲ್ಮಾನರು ಎಂದು ಘೋಷಣೆ ಮಾಡಿ ಅವರು ಕತೆ ಮಾಡುವುದನ್ನ ಹಾಗೂ ಗಂಗಾತಟದಲ್ಲಿ ಸ್ನಾನ ಪೂಜೆ ಮಾಡುವುದನ್ನು ನಿಷೇಧ ಮಾಡುತ್ತಾರೆ. ಇದಾದ ಮೇಲೆ ನೀರು ಮತ್ತು ನೀಮ ಪ್ರತಿದಿನ ಲಹರ್ತಾರ ಕೆರೆಯಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗತೊಡಗುತ್ತಾರೆ. ಅವರನ್ನ ಮುಸಲ್ಮಾನರಾಗಿ ಮಾಡಿದರೂ ಕೂಡ ಈಗಲೂ ಶಿವನ ಮೇಲೆ ಅವರಿಗೆ ದೃಢವಾದ ಭಕ್ತಿ ಇತ್ತು. ಪ್ರತಿದಿನದಂತೆ ಬ್ರಹ್ಮ ಮುಹೂರ್ತದಲ್ಲಿ ಇಂದು ಕೂಡ ನೀರು ಮತ್ತು ನೀಮ ಲಹರ್ತಾರ ಕೆರೆಯಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗ್ತಾರೆ.
ಅವರಿಗೆ ಮಕ್ಕಳು ಇಲ್ಲದ ಕಾರಣ ನೀಮ ಭಗವಂತ ಶಿವಶಂಕರನಲ್ಲಿ ಅಳುತ್ತಾ ಅಳುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾ ಹೋಗುತ್ತಿದ್ದಳು. ದೇವ್ರೇ ಮಹಾದೇವ, ನಿಮ್ ದರ್ಬಾರ್ನಲ್ಲಿ ಮಕ್ಕಳಿಗೆ ಯಾವ ಕೊರತೆ? ಒಂದ್ ಮಗುನ ಕರುಣಿಸಿದ್ರೆ ಸಮಾಜದಲ್ಲಿ ನಂದು ಒಂದ್ ಭಾಗ ಇರ್ತಿತ್ತು. ನೀಮಾ, ನಮ್ಮ ಭಾಗ್ಯದಲ್ಲಿ ಸಂತಾನವಿಲ್ಲ. ಒಂದು ವೇಳೆ ಇರ್ತಿದ್ರೆ ದೇವರು ಮೊದಲೇ ಕೊಡ್ತಿದ್ರು. ನೀನು ಅಳಬೇಡ. ಹೀಗೆ ಅಳುವುದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಮ್ಮನ್ನ ನೋಡಿಕೊಳ್ಳುವವರು ಯಾರೂ ಇಲ್ಲ ಈ ಲೋಕದಲ್ಲಿ. ಇದೇ ರೀತಿ ಚರ್ಚೆ ಮಾಡುತ್ತಾ ಮಾಡುತ್ತಾ ನೀರು ಮತ್ತು ನೀಮ ಲಹರ್ತಾರೆಯ ಕೆರೆಯ ಬಳಿ ಹೋಗ್ತಾರೆ. ಅಲ್ಲಿ ಮೊದಲೇ ಕಮಲದ ಹೂವಿನ ಮೇಲೆ ಪರಮಾತ್ಮನು ಪ್ರತ್ಯಕ್ಷನಾಗಿರ್ತಾನೆ. ಮೊದಲು ನೀಮ ಸ್ನಾನ ಮಾಡಿ ಹೊರಬರುತ್ತಾಳೆ. ಅದಾದ ನಂತರ ನೀರು ಸ್ನಾನ ಮಾಡುವುದಕ್ಕೆ ಕೆರೆಯೊಳಗೆ ಇಳಿಯುತ್ತಾನೆ. ನೀರು ಸ್ನಾನ ಮಾಡುತ್ತಿರುವಾಗ ನೀಮ ಬಟ್ಟೆಗಳನ್ನು ತೊಳೆಯುವುದಕ್ಕೆ ಮತ್ತೆ ಕೆರೆಯ ದಡದಲ್ಲಿ ಬಂದಿರುತ್ತಾಳೆ ಮತ್ತು ಅವಳಿಗೆ ಮುಂದೆ ಕಮಲದ ಹೂವಿನ ಮೇಲೆ ಏನೋ ಅಲುಗಾಡಿದಂತೆ ಕಾಣುತ್ತದೆ. ಅದನ್ನು ನೋಡಿ ನೀಮ ಸರ್ಪವು ಹೆಡೆ ಅಲುಗಾಡಿಸುತ್ತಿದೆ ಎಂದು ಯೋಚಿಸುತ್ತಾಳೆ. ಏನು ಅಂದ್ರೆ ಇಲ್ಲಿ ನೋಡಿ, ಕಮಲದ ಹೂವಿನ ಮೇಲೆ ಒಂದ್ ಮಗು ಇದೆ. ಕಮಲದ ಹೂವಿನ ಮೇಲೆ ಒಂದ್ ಮಗು ಇದೆ. ಇವಳು ಮಕ್ಕಳು ಬೇಕೆಂದು ಹುಚ್ಚಿಯೇ ಆಗ್ಬಿಟ್ಟಿದ್ದಾಳೆ. ಈಗಂತೂ ಇವಳಿಗೆ ನೀರಿನಲ್ಲಿಯೂ ಮಗು ಕಾಣಿಸ್ತಾ ಇದೆಯೇ. ಏ ಶಂಕರ ಭಗವಂತ, ಇವಳಿಗೆ ಸದ್ಬುದ್ಧಿ ನೀಡು ಪ್ರಭು. ಇಲ್ಲಿ ನೋಡಿ ಅಂದ್ರೆ ಇಲ್ಲಿ ನೋಡಿ, ಕಮಲದ ಹೂ ಮೇಲೆ ಒಂದ್ ಮಗು ಇದೆ. ಸಾಕು ಮಾಡು ನಿಮ್ಮ. ಈಗ ಈ ನೀರಿನಲ್ಲಿಯೂ ನಿನಗೆ ಮಗು ಕಾಣಿಸ್ತಾ ಇದೆಯಾ? ನೀರಿನಲ್ಲಿ ಮಗು ಹೇಗೆ ಬರುತ್ತೆ? ಹೇ ದೇವರೇ, ಹುಷಾರಾಗಿ ನೋಡ್ಕೊಳ್ಳಿ ಅಂದ್ರೆ ಆ ಮಗು ನೀರಲ್ಲಿ ಮುಳುಗ್ಬೋದು. ಈ ಮಗು ಯಾರ್ದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇದನ್ನ ನಾವು ಮನೆಗೆ ಕೊಂಡೊಯ್ದ್ರೆ ಈ ನಗರದವರು ಕೇಳ್ತಾರೆ, ಈ ಮಗುವನ್ನು ಎಲ್ಲಿಂದ ಕಳ್ತನ ಮಾಡಿದ್ರಿ ಅಂತ. ಒಂದ್ ವೇಳೆ ನಾವು ಹೇಳಿದ್ರೆ ಕಮಲದ ಹೂ ಮೇಲೆ ಸಿಕ್ತು ಅಂತ, ಯಾರೂ ನಮ್ಮನ್ನು ನಂಬಲಿಕ್ಕಿಲ್ಲ. ಈ ಮಗುವನ್ನು ಕಸಿದುಕೊಳ್ತಾರೆ, ನಮಗೆ ಶಿಕ್ಷೆ ಕೊಟ್ಟು ನಗರದಿಂದ ಹೊಡೆದೋಡಿಸಬಹುದು. ಈಗ ಹಿಂದೂಗಳ ಜೊತೆ ನಮ್ಮ ಸಂಪರ್ಕವಿಲ್ಲ, ಮತ್ತೆ ಮುಸಲ್ಮಾನರ ಜೊತೆ ಪರಿಚಯವಾಗಿಲ್ಲ. ನೀಮಾ, ಈ ಮಗುವನ್ನ ಇಲ್ಲೇ ಬಿಟ್ಬಿಡು. ಇದೇ ನಮಗೆ ಒಳಿತು ಅನ್ಸುತ್ತೆ. ಒಂದ್ ವೇಳೆ ಇದನ್ನ ತಗೊಂಡು ನಾವು ನಗರಕ್ಕೆ ಹೋದ್ರೆ ನಮ್ಮ ಪರಿಸ್ಥಿತಿ ತುಂಬಾ ಕೆಟ್ಟದಾಗಬಹುದು. ಮತ್ತೆ ನಮ್ಮನ್ನ ಯಾರೂ ನಂಬೋದಿಲ್ಲ. ನೀರು ಮುಂದೆ ಬರುವಂತಹ ಪರಿಸ್ಥಿತಿಗಳ ಬಗ್ಗೆ ನೀಮಗೆ ಅರಿವು ಮೂಡಿಸುತ್ತಾನೆ. ಇದಾದ ಮೇಲೆ ನೀಮ ಹೇಳ್ತಾಳೆ, ನನಗ್ ಗೊತ್ತಿಲ್ಲ ರೀ, ಈ ಮಗು ನನ್ಗೆ ಏನ್ ಮೋಡಿ ಮಾಡಿದೆ ಅಂತ. ಈ ಮಗುನ್ ಕೊಡಕ್ಕೆ ನನ್ ಮನ್ಸು ಒಪ್ತಿಲ್ಲ. ಯಾಕೆ ಅಂದ್ರೆ ಈ ಮಗು ಮೇಲೆ ನನ್ಗೆ ಒಂಥರ ಆಕರ್ಷಣೆ ಮೂಡಿದೆ. ಇನ್ನು ನಾನು ಈ ಮಗುನ ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಬೇಕಾದ್ರೆ ಸಾಯ್ತೀನಿ, ಆದ್ರೆ ಮಗುನ್ ಮಾತ್ರ ಬಿಟ್ಕೊಡಲ್ಲ. ನೀಮಾ, ನೀನು ತುಂಬಾ ಹಠ ಮಾಡ್ತಿದ್ದೀಯ. ನಾನು ಇವತ್ತಿನವರೆಗೂ ನಿನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಅದು ಯಾಕಂದ್ರೆ ನೀನು ಮೊದಲೇ ಸಂತಾನ ವಿಯೋಗದಲ್ಲಿ ದುಃಖಿಯಾಗಿರುತ್ತೀಯ. ಆದ್ರೆ ಈಗ ನೀನು ನನ್ನ ಪ್ರೀತಿಯ ದುರುಪಯೋಗ ಮಾಡ್ಕೋತಾ ಇದ್ದೀಯ. ಇಲ್ ಕೇಳಿ, ನೀವ್ ಏನೇ ಹೇಳಿದ್ರು ನಾನ್ ಈ ಮಗುನ ಮಾತ್ರ ಬಿಟ್ಕೊಡೋದಿಲ್ಲ. ನೀರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀಮ ಅವನ ಮಾತನ್ನು ಕೇಳಲಿಲ್ಲ. ಆಗ ನೀರು ಕಣ್ಣಲ್ಲಿ ನೀರು ಸುರಿಸುತ್ತಾ ಮೊದಲ ಬಾರಿಗೆ ನೀಮ ಮೇಲೆ ಕೈ ಎತ್ತಿದನು ಮತ್ತು ಹೇಳಿದ, ಈ ಮಗುವನ್ನ ಇಲ್ಲೇ ಬಿಟ್ಬಿಡು, ಇಲ್ದಿದ್ರೆ ಕಪಾಳಕ್ಕೆ ಬಾರಿಸ್ತೀನಿ. ನೀರು, ನಾನ್ ನಿನ್ಗೋಸ್ಕರನೇ ಬಂದಿರೋದು. ನನ್ನ ಮನೆ ಕರ್ಕೊಂಡು ಹೋಗು. ನಿನ್ಗೆ ಯಾರು ಏನು ಹೇಳಲ್ಲ. ಈ ಮಗು ಏನ್ ಹೇಳ್ತಾ ಇದೆ? ನಿಜವಾಗಿಯೂ ಇದು ಭೂತ ಅಥವಾ ಸಿದ್ಧ ಪುರುಷನಾಗಿರ್ಬೇಕು. ಏ ಮಹಾದೇವ, ನಮ್ಮನ್ನು ಕಾಪಾಡು. ಹೀಗೆ ಪ್ರಾರ್ಥಿಸಿ ನೀರು ನಿಶಬ್ದವಾಗಿ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗ್ತಾನೆ. ಪರಮೇಶ್ವರನ ಶರೀರವು ತುಂಬ ಸುಂದರವಾಗಿತ್ತು. ಕಮಲದ ರೀತಿ ಕಣ್ಣುಗಳು, ಗುಂಗುರವಾದ ಕೂದಲು, ಉದ್ದನೆಯ ಕೈ ಮತ್ತು ಉದ್ದನೆಯ ಬೆರಳುಗಳು. ಆ ಶಿಶುವು
ಎಷ್ಟು ಸುಂದರವಾಗಿತ್ತು ಅಂದರೆ ಇಡೀ ಕಾಶಿಯಲ್ಲಿ ಆ ರೀತಿಯ ಮಗು ಎಲ್ಲೂ ಇರಲಿಲ್ಲ. ನವಜಾತ ಶಿಶುವಿನ ರೂಪದ ಪರಮೇಶ್ವರ ಕಬೀರನ ನೋಡುವುದಕ್ಕೆ ಇಡೀ ಕಾಶಿ ನಗರವೇ ಅಲ್ಲಿಗೆ ಬಂದಿತ್ತು. ಯಾರೇ ಬಾಲಕನನ್ನ ನೋಡಿದರೂ ಕೂಡ ಅವರು ತಮ್ಮ ದೃಷ್ಟಿಯನ್ನ ಬಾಲಕನಿಂದ ಸರಿಸುತ್ತಿರಲಿಲ್ಲ. ಶಿಶುರೂಪದ ಪರಮೇಶ್ವರನನ್ನ ನೋಡಿ ಅಲ್ಲಿಗೆ ಬಂದವರೆಲ್ಲ ಮೈಮರೆತು ನಿಂತಿದ್ದರು. ನೋಡ್ತಾ ನೋಡ್ತಾ ಮಹಿಳೆಯರು ಪುರುಷರು ಹಿಂಡು ಹಿಂಡಾಗಿ ಮಂಗಳ ಗೀತೆಗಳನ್ನು ಹಾಡುತ್ತಾ ನೀರು ಮನೆಗೆ ಮಗುವನ್ನ ನೋಡಕ್ಕೆ ಬರ್ತಾ ಇದ್ರು. ಪರಮೇಶ್ವರ ಕಬೀರರನ್ನ ನೋಡಿ ಕೆಲವರು ದೇವರ ಅವತಾರವೆಂದು ಹೇಳುತ್ತಿದ್ರೆ, ಇನ್ನು ಕೆಲವರು ಸಾಕ್ಷಾತ್ ವಿಷ್ಣುವೇ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ನು ಕೆಲವರು ಭಗವಂತ ಶಿವನು ಇಡೀ ಕಾಶಿ ನಗರವನ್ನೇ ಕೃತಾರ್ಥನನ್ನಾಗಿ ಮಾಡಲು ಬಂದಿದ್ದಾರೆ ಅಂತ ಹೇಳ್ತಿದ್ರು. ಅವರವರ ಜ್ಞಾನದ ಅನುಸಾರವಾಗಿ ಒಬ್ಬೊಬ್ಬರು ಒಂದೊಂದನ್ನು ಅಂದುಕೊಳ್ತಾ ಇದ್ರು. ಇದನ್ನ ಕೇಳಿ ನಿಮಗೆ ದುಃಖವಾಗುತ್ತೆ. ನನ್ ಮಗು ವಿಷಯಕ್ಕೆ ಯಾರೂ ತಲೆ ಹಾಕ್ಬಿಡಿ. ನೀವ್ ಯಾವತ್ತೂ ಇಷ್ಟು ಚಿಕ್ಕ ಮಗು ನೋಡಿಲ್ವಾ? ಎಲ್ಲಾರು ಈ ತರ ಗುಂಪು ಕಟ್ಕೊಂಡ್ ನನ್ ಮಗು ನೋಡಕ್ ಬರ್ತೀರಲ್ಲ. ನೀಮಾ, ನಾವು ತುಂಬಾ ಮಕ್ಕಳನ್ನ ನೋಡಿದೀವಿ, ಆದ್ರೆ ನಿಮ್ ಮಗನ್ ಥರ ಯಾರನ್ನೂ ನೋಡಿಲ್ಲ. ಅದಕ್ಕೆ ನಾವೆಲ್ಲ ಇವನ್ನ ನೋಡಕ್ ಬಂದಿರೋದು. ಹೇ ಶಂಕರ ಭಗವಂತ, ಈ ಜನಗಳ ಕೆಟ್ಟ ದೃಷ್ಟಿಯಿಂದ ನನ್ ಮಗುನ್ ಕಾಪಾಡು. ನೀಮಾಳು ಬಾಲಕ ರೂಪದ ಪರಮೇಶ್ವರ ಕಬೀರರಿಗೆ ಎಷ್ಟೇ ಹಾಲನ್ನ ಕುಡಿಸಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಪರಮೇಶ್ವರರು ತಮ್ಮ ಬಾಯಿಯನ್ನು ಮುಚ್ಚಿಕೊಳ್ತಿದ್ರು. ಸರ್ವ ಪ್ರಯತ್ನ ಮಾಡಿದರೂ ಕೂಡ ನೀರು ಮತ್ತು ನೀಮ ಶಿಶುವಿಗೆ ಹಾಲು ಕುಡಿಸುವುದರಲ್ಲಿ ಅಸಫಲರಾದರು. 25 ದಿನ ಕಳೆದರೂ ಬಾಲಕ ಏನನ್ನೂ ಕೂಡ ಸೇವಿಸಿರಲಿಲ್ಲ. ಮಗುವಿಗೆ ದೃಷ್ಟಿಯಾಗಿದೆ ಅಂತ ತಂದೆ ತಾಯಿಗೆ ಚಿಂತೆಯಾಯಿತು. ಆದರೆ 25 ದಿನ ಕಳೆದರೂ ಕೂಡ ಬಾಲಕ ರೂಪದ ಪರಮೇಶ್ವರನ ಶರೀರವು ಸಂಪೂರ್ಣವಾಗಿ ಸ್ವಸ್ಥವಾಗಿತ್ತು. ಆದರೆ ನಿಮಗೆ ಒಂದು ಭಯವಿತ್ತು. ಏನೂ ತಿನ್ನದೆ ಕುಡಿಯದೆ ಈ ಮಗು ಹೇಗೆ ಜೀವಂತವಾಗಿರುತ್ತೆ? ಮಗು ಯಾವಾಗ ಬೇಕಾದರೂ ಸಾಯಬಹುದು ಅಂತ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಒಂದಿನ ನೀಮ ಬಿಕ್ಕಿ ಬಿಕ್ಕಿ ಅಳುತ್ತಾ ಭಗವಂತ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಪರಿಪರಿಯಾಗಿ ಅಳುತ್ತಾ ಬೇಡಿಕೊಳ್ತಾಳೆ. ಹೇ ಶಂಕರ ಭಗವಂತ, ಈ ಮಗುನ ನೀನ್ ನನಗ್ ಕೊಡ್ಲೇಬಾರ್ದಾಗಿತ್ತು. ಹೇಗೋ ನನ್ ಜೀವನನ ಹತ್ತು ಕರೆದು ನಡ್ಸ್ಕೊಂಡು ಹೋಗ್ತಿದ್ದೆ. ಇವಾಗ ಕೊಟ್ಟು ನನ್ ಕೈಯಿಂದ ಕಿತ್ಕೋಬೇಡ. ಈ ಮಗು ಇಲ್ದೆ ನಾನು ಬದುಕೋದಿಲ್ಲ. ಒಂದ್ ವೇಳೆ ಈ ಮಗು ಸತ್ರೆ ಈ ಮಗು ಜೊತೆ ನಾನು ಸಾಯ್ತೀನಿ. ಆಗ ಅಜರ ಅಮರ ಅವಿನಾಶಿಯಾಗಿರುವ ಪರಮಾತ್ಮನು ಭಗವಂತ ಶಿವನನ್ನ ಪ್ರೇರಣೆ ಮಾಡಿ ಕರೀತಾರೆ. ಯಾಕಂದ್ರೆ ಅವರಿಗೆ ಗೊತ್ತಿತ್ತು, ನಾನಂತೂ ಸಾಯಲ್ಲ, ಆದರೆ ನನ್ನ ಚಿಂತೆಯಲ್ಲಿ ಇವಳು ಸಾಯಬಾರದು ಅಂತ. ಯಾಕೆ ಕಳ್ತಿದ್ಯಾ ಮಗಳೇ? ಅಂತ ಯಾವ ಚಿಂತೆ ನಿನ್ನ ಕಾಡ್ತಿದೆ? ನೋಡಿ ಮಹಾತ್ಮರೇ, ನಮ್ಗೆ ಮಗು ಇರ್ಲಿಲ್ಲ. 25 ದಿನಗಳ ಹಿಂದೆ ಮಹಾದೇವ ನಮ್ಗೆ ಈ ಮಗುನ ಕರುಣಿಸಿದ್ರು. ಇಷ್ಟು ದಿನ ಆದ್ರೂ ಈ ಮಗು ಹಾಲೇ ಕುಡ್ದಿಲ್ಲ. ಎಲ್ಲಾ ಪ್ರಯತ್ನ ಮಾಡಿ ನಮ್ಗೆ ಸಾಕಾಗ್ ಹೋಗಿದೆ. ಇವತ್ತು ಕೂಡ ಒಂದ್ ತೊಟ್ಟು ಹಾಲು ಕುಡ್ದಿಲ್ಲ. ನಾನ್ ಯಾಕೆ ಅಳ್ತಿದ್ದೀನಿ ಅಂದ್ರೆ ಈ ಮಗು ಸಾಯ್ಬೋದು. ಇದ್ರ ಜೊತೆಗೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ನಿಮ್ಮ ಮಗುನ ಒಮ್ಮೆ ನನಗ್ ತೋರಿಸಿ. ಈ ಮಗುವಿಗೆ ದೀರ್ಘ ಆಯಸ್ಸಿದೆ. ಇವನು ಚಿರಂಜೀವಿಯಾಗಿ ಬದುಕಿರ್ತಾನೆ. ಇಲ್ಲಿ ಕೇಳಮ್ಮ, ನಿಮ್ಮ ಮಗು ಆರೋಗ್ಯವಾಗಿದೆ, ಕಮಲದಂತೆ ಮುಖ ಅರಳಿದೆ. ಹೇ ಮಹಾತ್ಮರೇ, ನೀವ್ ಈ ತರ ಧೈರ್ಯ ಹೇಳಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಮಗು ಹಾಲು ಕುಡಿದ್ರೇನೆ ನನಗೆ ತುಂಬಾ ಸಂತೋಷ ಆಗೋದು. ಹೇ ಶಂಕರ, ಇವ್ರಿಗೆ ಹೇಳಿ ನೀವು ಹೆಣ್ಣು ಕರುನ ತರೋದಿಕ್ಕೆ. ಆಗದ್ರ ಮೇಲೆ ನೀವು ಕೈ ಇಟ್ಟು ಆಶೀರ್ವಾದ ಮಾಡಿ. ಅದು ಹಾಲು ಕೊಡುವುದು. ನಾನು ಆ ಹಾಲನ್ನೇ ಕುಡಿಯುವೆನು, ಸರಿನಾ? ಮಗಳೇ, ನಿನ್ ಪತಿನ ಕರಿತೀಯಾ? ನೀರು ಒಂದು ಹೆಣ್ಣು ಕರುವನ್ನ ಕರ್ಕೊಂಡ್ ಬಾ. ಅದರ ಜೊತೆಗೆ ಕುಂಬಾರನ ಮನೆಯಿಂದ ಒಂದು ಮಡಕೆಯನ್ನು ತೆಗೆದುಕೊಂಡು ಬಾ. ಆ ಪುಟ್ಟ ಕರು ಹಾಲನ್ನ ಕೊಡುತ್ತೆ. ಆ ಹಾಲನ್ನ ಈ ಮಗು ಕುಡಿಯುತ್ತೆ. ನೀರು ಸ್ವಲ್ಪ ಸಮಯದ ನಂತರವೇ ಒಂದು ಕರು ಹಾಗೂ ಒಂದು ಮಡಿಕೆಯನ್ನು ತರುತ್ತಾನೆ. ಅದಾದ್ಮೇಲೆ ಪರಮೇಶ್ವರ ಕಬೀರರ ಆದೇಶದಂತೆ ಸಾಧು ರೂಪದಲ್ಲಿರುವ ಶಿವನು ಆ ಕರುವಿನ ಬೆನ್ನಿನ ಮೇಲೆ ಆಶೀರ್ವಾದ ತುಂಬಿ ಕೈಯನ್ನು ಇಡುತ್ತಾರೆ. ಆ ಸಮಯದಲ್ಲಿ ಆ ಪುಟ್ಟ ಕರುವಿನ ಕೆಚ್ಚಲು ಉದ್ದನೆಯಾಗಿ ಬೆಳೆದು ಆ ಕೆಚ್ಚಲಿನಿಂದ ಹಾಲಿನ ಧಾರೆ ಬರೋಕೆ ಶುರುವಾಗುತ್ತೆ. ನೀರು ಮೊದಲೇ ಆ ಕೆಚ್ಚಲಿನ ಕೆಳಗೆ
ಮಡಿಕೆಯನ್ನ ಇಟ್ಟಿದ್ದ. ಮಡಿಕೆಯು ಪೂರ್ತಿ ತುಂಬಿದ ನಂತರ ಕೆಚ್ಚಲಿನಿಂದ ಹಾಲು ಬರುವುದು ನಿಲ್ಲುತ್ತದೆ. ತದನಂತರ ಆ ಹಾಲನ್ನ ಶಿಶುರೂಪದ ಪರಮೇಶ್ವರ ಕಬೀರರು ಸೇವಿಸುತ್ತಾರೆ. ನೀರು ಮತ್ತು ನೀಮ ಬ್ರಾಹ್ಮಣ ರೂಪ ಧರಿಸಿದ ಭಗವಂತ ಶಿವನ ಪಾದಕ್ಕೆ ಬೀಳುತ್ತಾರೆ. ಅದಾದ ಮೇಲೆ ಸಾಧುವೇಷದಲ್ಲಿದ್ದ ಶಿವನು ಅಲ್ಲಿಂದ ತೆರಳುತ್ತಾರೆ. ನೀರು ಮತ್ತು ನೀಮ ಮೊದಲು ಬ್ರಾಹ್ಮಣರಾಗಿದ್ದರು. ದುರಾಶೆಯಿಂದ ಬ್ರಾಹ್ಮಣರು ಬಾಲಕ ರೂಪದ ಪರಮೇಶ್ವರನಿಗೆ ಹೆಸರಿಡಲು ನೀರುವಿನ ಮನೆಗೆ ಬರ್ತಾರೆ. ಆದರೆ ಮುಸಲ್ಮಾನರ ಪ್ರತಾಪದಿಂದ ಹಿಂದೂ ಸಮಾಜ ಹೆದರುತ್ತಿತ್ತು. ಆಗ ಕಾಜಿಗಳು ಹೇಳ್ತಾರೆ, ಈಗ ಇವರು ಮುಸಲ್ಮಾನರಾಗಿದ್ದಾರೆ, ಮಗುವಿನ ನಾಮಕರಣ ನಾವು ಮುಸಲ್ಮಾನ ಸಂಪ್ರದಾಯದಂತೆ ಮಾಡ್ತೀವಿ. ಇಷ್ಟನ್ನು ಹೇಳಿ ನಾಮಕರಣದ ಉದ್ದೇಶದಿಂದ ಕಾಜಿಗಳು ಕುರಾನ್ ಶರೀಫ್ ಅನ್ನು ತೆಗೆದಿಡ್ತಾರೆ. ಅದರಲ್ಲಿ ಮೊದಲ ಪುಟದ ಮೊದಲ ಸಾಲಿನ ಮೊದಲ ಅಕ್ಷರ ಕಬೀರ್ ಅಂತ ಬರೆದಿರುತ್ತೆ. ಕಾಜಿಗಳು ಯೋಚನೆ ಮಾಡಿದ್ರು, ಕಬೀರ್ ಹೆಸರಿನ ಅರ್ಥ ದೊಡ್ಡದು ಅಂತ. ಹಾಗೆ ಈ ಚಿಕ್ಕ ಜಾತಿ ಹುಡುಗನ ಹೆಸರನ್ನ ಕಬೀರ್ ಅಂತ ಇಟ್ರೆ ಸೂಕ್ತವಲ್ಲ ಅಂತ ಇದನ್ನ ಆಲೋಚಿಸಿ ಕಾಜಿಗಳು ಮತ್ತೊಮ್ಮೆ ಪವಿತ್ರ ಕುರಾನವನ್ನ ತೆರೆಯುತ್ತಾರೆ. ಆಗ ಪುಸ್ತಕದ 2 ಪುಟದಲ್ಲಿ ಅವರಿಗೆ ಕಬೀರ್ ಕಬೀರ್ ಹೆಸರೇ ಕಾಣಿಸುತ್ತೆ. ಇದಾದ ಮೇಲೆ ಕಾಜಿಗಳು ಪೂರ್ತಿ ಕುರಾನ್ ಶರೀಫ್ನಲ್ಲಿ ನೋಡಿದಾಗ ಅವರಿಗೆ ಎಲ್ಲ ಕಡೆ ಕಬೀರ 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 ಅನ್ನುವಂಥ ಹೆಸರೇ ಕಾಣಿಸುತ್ತೆ. ಅದನ್ನೇ ಬಿಟ್ಟು ಬೇರೆ ಏನೂ ಕಾಣಿಸುವುದಿಲ್ಲ. ಈ ಮಗು ಸಾಮಾನ್ಯವಾದ ಮಗು ಅಲ್ಲ. ಈ ಮಗು ಏನೋ ಒಂದು ಜಾದು ಮಂತ್ರವನ್ನು ಮಾಡಿ ನಮ್ಮ ಕುರಾನ್ ಶರೀಫನ್ನೇ ಬದಲಾಯಿಸ್ಬಿಟ್ಟಿದೆ. ಹೇ ಕಾಶಿಯ ಕಾಸಿಗಳೇ, ನಾನು ಕಬೀರ್ ಅಲ್ಲ, ನಾನು ಅಲ್ಲಾಹು ಅಕ್ಬರ್. ನಾನು ಕಲಿಯುಗದಲ್ಲಿ ನನ್ನ ಹೆಸರು ಕಬೀರ್ ಅಂತಾನೆ ಇರುತ್ತೆ. ಡಿ ಅನಿಮೇಷನ್ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಪ್ರವಚನಗಳ ಒಂದು ಅಂಶ ಮಾತ್ರ. ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿಗಾಗಿ ಅವಶ್ಯವಾಗಿ ಕೇಳಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ನೀವು ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನಗಳನ್ನು ಸಂತ್ ರಾಮ್ಪಾಲ್ ಜಿ ಮಹಾರಾಜ್ ಅಪ್ಲಿಕೇಶನ್ನಲ್ಲೂ ಕೇಳಬಹುದು ಹಾಗೂ ಅವರ ಮೂಲಕ ಬರೆಯಲ್ಪಟ್ಟ ಪುಸ್ತಕಗಳನ್ನು ಸಹ ಡೌನ್ಲೋಡ್ ಮಾಡಬಹುದು.